ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ 1 ಲಕ್ಷ ರೂಪಾಯಿ ಲೋನ್ ಅನ್ನು ತಗೊಳ್ಳೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು, ಎಲ್ಲಿ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಬೇಕು, ಸೊ ಯಾರಿಗೆಲ್ಲ 1 ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನು ಒಂದ್ಸರಿ ಒತ್ತಿ. ಅದನ್ನು ಒತ್ತಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂತಹ ವಿಡಿಯೋಸ್ ನಿಮಗೆ ಮೊದಲೇ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗಾಗಿ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 1 ಲಕ್ಷ ರೂಪಾಯಿ ಲೋನ್ ತಗೊಳ್ಳೋದಕ್ಕೆ ನಾವೇನು ಮಾಡಬೇಕಪ್ಪ ಅಂತ ಅಂದರೆ, ಈಗಾಗಲೇ ನೀವು PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆದಮೇಲೆ ನಿಮಗೆ ಸ್ವಲ್ಪ ದಿನಕ್ಕೆ ಟ್ರೈನಿಂಗ್ಗೆ ಕಾಲ್ ಕರೀತಾರೆ. ಆಗ ನೀವೇನು ಮಾಡ್ತೀರಾ ಅಂತ ಅಂದರೆ, ನಿಮ್ಮ ಒಂದು ಡಾಕ್ಯುಮೆಂಟನ್ನು ತಗೊಂಡೋಗ್ಬಿಟ್ಟು ಟ್ರೈನಿಂಗ್ಗೆ ಅಟೆಂಡ್ ಆಗಿ 7 ಡೇಸ್ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ಕೊಬರ್ತೀರಾ. 7 ಡೇಸ್ ಕಂಪ್ಲೀಟ್ ಆದಮೇಲೆ ಕೆಲವ್ರಿಗೆ ಟ್ರೈನಿಂಗ್ ಅಮೌಂಟು ಬೇಗ ಬೀಳುತ್ತೆ, ಕೆಲವ್ರಿಗೆ ನಿಧಾನ ಬೀಳುತ್ತೆ. ಯಾಕೆ ಕೆಲವ್ರಿಗೆ ಬೇಗ ಬೀಳುತ್ತೆ ಅಂತ ಅಂದರೆ, ಯಾವ ಟ್ರೈನಿಂಗ್ ಸೆಂಟರಲ್ಲಿ ತಮ್ಮನ್ನು ತಗೊಂಡಿರ್ತಾರೋ ಅಂಥ ಟ್ರೈನಿಂಗ್ ಸೆಂಟರಲ್ಲಿ ಬೇಗ ನಿಮಗೆ ಟ್ರೈನಿಂಗ್ ಅಮೌಂಟ್ ಬೀಳುತ್ತೆ. ಮತ್ತು ಕೆಲವು ಟ್ರೈನಿಂಗ್ ಸೆಂಟರ್ಗಳಲ್ಲಿ ಅಟೆಂಡೆನ್ಸನ್ನು ತಗೊತಾರೆ. ಅಲ್ಲೇನಾಗುತ್ತೆ ಅಂತಂದರೆ ಅದು ಸ್ವಲ್ಪ ಲೇಟಾಗಿ ಪ್ರೊಸೆಸಿಂಗ್ ಆಗೋದ್ರಿಂದ ನಿಮಗೆ ಟ್ರೈನಿಂಗ್ ಅಮೌಂಟು ಸ್ವಲ್ಪ ನಿಧಾನಕ್ಕೆ ಬೀಳುತ್ತೆ. ಯಾರಿಗೆಲ್ಲ PM ವಿಶ್ವಕರ್ಮ ಯೋಜನೆಯ ಉದ್ಯಮ ಅಸೈಡ್ ಸರ್ಟಿಫಿಕೇಟ್ ಬಂದಿರುತ್ತೋ ಅಂಥವ್ರದ್ದು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಟ್ರೈನಿಂಗ್ ಅಮೌಂಟ್ ಸಹ 100% ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್. ಆದರೆ ಸ್ವಲ್ಪ ನಿಧಾನ ಬರುತ್ತೆ. ಯಾರಿಗೆಲ್ಲ ತಗೊಂಡಿರೋದಿಲ್ವೋ, ಅಟೆಂಡೆನ್ಸ್ ತಗೊಂಡಿರ್ತಾರೋ ಅಂಥವ್ರಿಗೆ ಟ್ರೈನಿಂಗ್ ಅಮೌಂಟು ಸ್ವಲ್ಪ ನಿಧಾನ ಬರುತ್ತೆ ಅಷ್ಟೇ. ಆದರೆ ನೀವು ಗಾಬರಿ ಬೀಳೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಇನ್ನೊಂದು ವಿಷಯವನ್ನು ಹೇಳ್ತೀನಿ, ನೀವು ಟ್ರೈನಿಂಗನ್ನು ಕಂಪ್ಲೀಟ್ ಬಂದಿರ್ತೀರಾ, ಉದ್ಯಮ ಅಸೈಡ್ ಸರ್ಟಿಫಿಕೇಟ್ ಬಂದಿದ್ದರೂ ಸಹ, ಅಂದರೆ ಉದ್ಯಮ ಅಸೈಡ್ ಸರ್ಟಿಫಿಕೇಟ್ ಅಂತ ಅಂದರೆ ಏನಂತ ಅಂತ ಅಂದರೆ, ನೀವು ಟ್ರೈನಿಂಗ್ ಕಂಪ್ಲೀಟ್ ಮಾಡಿದಿರಾ ಅನ್ನೋ ಒಂದು ಸರ್ಟಿಫಿಕೇಟ್ ಅದು. ನಿಮಗೆ ಆ ಸರ್ಟಿಫಿಕೇಟ್ ಬಂದಿದ್ದರೂ ಸಹ ಬೇರೆ ಸೆಂಟರಿಂದ ನಿಮಗೆ ಟ್ರೈನಿಂಗ್ಗೆ ಬನ್ನಿ, ನಿಮ್ಮದು ಟ್ರೈನಿಂಗ್ ಆಗಿಲ್ಲ ಅಂತ ಕಾಲ್ ಬಂದರೂ ಸಹ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಮತ್ತೆ ಟ್ರೈನಿಂಗ್ಗೆ ಹೋಗಬೇಡಿ. ಯಾಕೆ ಅಂತ ಅಂದರೆ, ಈಗಾಗಲೇ ನನಗೆ ಗೊತ್ತಿರೋ ಅಂಥವರು ಟ್ರೈನಿಂಗ್ ಕಂಪ್ಲೀಟ್ ಮಾಡಿಕೊಂಡು ಉದ್ಯಮ ಅಸೈಡ್ ಸರ್ಟಿಫಿಕೇಟ್ ಬಂದಿದ್ದರೂ ಸಹ ಬೇರೆ ಸೆಂಟರ್ ಅವ್ರು ಕಾಲ್ ಮಾಡಿ ಬನ್ನಿ ಅಂತ ಕೂಗ್ತಾ ಇದ್ರು. ನಾನು ಚೆಕ್ ಮಾಡಿದಾಗ ಆ ಸರ್ಟಿಫಿಕೇಟ್ ಬಂದಿದೆ, ಹೋಗಬೇಡಿ ಅಂತ ಹೇಳಿದೆ. ಬಟ್ ಅವ್ರಿಗೆ ಟ್ರೈನಿಂಗ್ ಅಮೌಂಟ್ ಬಂದಿರಲಿಲ್ಲ. ರೀಸೆಂಟಾಗಿ ಈಗ ಎಲೆಕ್ಷನ್ ಎಲ್ಲ ಮುಗ್ದಿದ್ದಾದಮೇಲೆ ಅವ್ರಿಗೆ ಟ್ರೈನಿಂಗ್ ಅಮೌಂಟ್ ಸಹ ಬೀಳ್ತಾ ಇದೆ. ನಿಮಗೂ ಸಹ ಬಿದ್ದಿಲ್ಲ ಅಂತ ಅಂದರೆ 100% ಬಿದ್ದೇ ಬೀಳುತ್ತೆ. ಸೊ ಉದ್ಯಮ ಅಸೈಡ್ ಸರ್ಟಿಫಿಕೇಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಇದರಿಂದ ವಿಡಿಯೋವನ್ನು ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಲೋನನ್ನು ತಗೊಳ್ಳೋದಕ್ಕೆ ಏನೆಲ್ಲ ಸರ್ಟಿಫಿಕೇಟ್ ಬೇಕು, ಏನೆಲ್ಲ ಅರ್ಹತೆ ಹೊಂದಿರಬೇಕು ಅಂತ ಅಂದರೆ, ನಿಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆಗಿರಬೇಕು, ಅದೇ ರೀತಿಯಾಗಿ ಉದ್ಯಮ ಅಸೈಟ್ ಸರ್ಟಿಫಿಕೇಟ್ ಬಂದಿರಬೇಕು. ನಂತರ ಈ ರೀತಿಯಾಗಿ ನಿಮಗೆ ಒಂದು ಮೆಸೇಜ್ ಬಂದಿರಬೇಕು. ಏನಪ್ಪ ಮೆಸೇಜು ಅಂತ ಅಂದರೆ, ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಕಂಪ್ಲೀಟೆಡ್ ಬೇಸಿಕ್ ಟ್ರೈನಿಂಗ್ ಅಂಡ್ ಆರ್ ಎಲಿಜಿಬಲ್ ಫಾರ್ ಅಪ್ ಟು Rs 1 lakh ಲೋನ್. ಪ್ಲೀಸ್ ಡೌನ್ಲೋಡ್ ಸರ್ಟಿಫಿಕೇಟ್ ಫ್ರಮ್ ಪೋರ್ಟಲ್ PM ವಿಶ್ವಕರ್ಮ GOL ಅಂತ ಹೇಳ್ಬಿಟ್ಟು ನಿಮಗೆ ಮೆಸೇಜ್ ಬಂದಿದ್ದರೆ ನೀವು PM ವಿಶ್ವಕರ್ಮ ಯೋಜನೆಯ 1 ಲಕ್ಷ ರೂಪಾಯಿ ಲೋನನ್ನು ತಗೊಳ್ಳೋದಕ್ಕೆ ಎಲಿಜಿಬಲ್ ಅಂತ ಹೇಳ್ಬಿಟ್ಟು. ಸೊ 1 ಲಕ್ಷ ರೂಪಾಯಿ ಲೋನನ್ನು ನೀವು 18 ತಿಂಗಳಲ್ಲಿ ಕಟ್ಟಿದ್ರೆ ನಿಮಗೆ ನೆಕ್ಸ್ಟ್ 2 ಲಕ್ಷ ಲೋನನ್ನು ಕೊಡ್ತಾರೆ. 2 ಲಕ್ಷ ಲೋನನ್ನು ನೀವು 30 ತಿಂಗಳಲ್ಲಿ ಕಟ್ಟಿದ್ರೆ ನೆಕ್ಸ್ಟ್ 3 ಲಕ್ಷ ಲೋನನ್ನು ಕೊಡ್ತಾರೆ. ಇನ್ನು ಏನೆಲ್ಲ ದಾಖಲಾತಿಗಳು ಎತ್ಕೊಂಡು ಹೋಗ್ಬೇಕಪ್ಪ ನಾವು ಬ್ಯಾಂಕ್ಗೆ ಅಂತ ಅಂದರೆ, ನೀವು ಅಪ್ಲಿಕೇಶನನ್ನು ಹಾಕುವಾಗ ಯಾವೊಂದು ಬ್ಯಾಂಕ್ ಅಕೌಂಟನ್ನು ಕೊಟ್ಟಿರ್ತೀರೋ ಅಥವಾ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಯಾವೊಂದು ಅಕೌಂಟ್ಗೆ ನಿಮಗೆ ಟ್ರೈನಿಂಗ್ ಅಮೌಂಟ್ ಬಂದಿರುತ್ತೋ ಅದೇ ಒಂದು ಬ್ರ್ಯಾಂಚ್ಗೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್, ನಂತರ ಪಾನ್ ಕಾರ್ಡ್, ನಂತರ ನೀವು ಅಪ್ಲಿಕೇಶನ್ ಹಾಕುವಾಗ ಏನು ನಿಮಗೆ ಅಕ್ಲಾರ್ಜ್ಮೆಂಟ್ ಕೊಟ್ಟಿರ್ತಾರೆ, 2 ಪೇಜ್ ಅಕ್ಲಾರ್ಜ್ಮೆಂಟ್ ಇರುತ್ತೆ, ಆ ಒಂದು ಅಕ್ಲಾರ್ಜ್ಮೆಂಟನ್ನು ತಗೊಂಡೋಗ್ಬೇಕು. ಅದೇ ರೀತಿಯಾಗಿ PM ವಿಶ್ವಕರ್ಮ ಯೋಜನೆಯ ಗುರುತಿನ ಚೀಟಿ ಐಡೆಂಟಿಟಿ ಕಾರ್ಡನ್ನು ತಗೊಂಡೋಗ್ಬೇಕಾಗುತ್ತೆ. ನಂತರ PM ವಿಶ್ವಕರ್ಮ ಯೋಜನೆಯ ಪ್ರಮಾಣ ಪತ್ರವನ್ನು ತಗೊಂಡೋಗ್ಬೇಕಾಗುತ್ತೆ. ನಂತರ ನಿಮ್ಮದು ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಅಂತೇಳ್ಬಿಟ್ಟು ಉದ್ಯಮ ಅಸೈಡ್ ಸರ್ಟಿಫಿಕೇಟನ್ನು ತಗೊಂಡೋಗ್ಬೇಕಾಗುತ್ತೆ. ಮತ್ತು ಇನ್ನೊಂದು ಸರಿ ಹೇಳ್ತೀನಿ, ನಿಮ್ಮ ಒಂದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ನಂತರ ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ತಗೊಂಡೋಗಿ, ಇಲ್ಲ ಅಂದರೆ ಪರವಾಗಿಲ್ಲ. ನಂತರ PM ವಿಶ್ವಕರ್ಮ ಯೋಜನೆಯ ಗುರುತಿನ ಚೀಟಿ ಅಂದರೆ ಐಡೆಂಟಿಟಿ ಕಾರ್ಡ್, ಅದು ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂತಂದರೆ ನಾನು ವಿಡಿಯೋ ಮಾಡಿದ್ದೀನಿ, ಅದು ನೋಡ್ಕೊಂಡು ನೀವೇ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ PM ವಿಶ್ವಕರ್ಮ ಯೋಜನೆಯ ಪ್ರಮಾಣ ಪತ್ರ, ನಂತರ ಉದ್ಯಮ ಅಸೈಡ್ ಸರ್ಟಿಫಿಕೇಟು. ಸೊ ಇಷ್ಟು ದಾಖಲಾತಿಗಳನ್ನು
ನೀವು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಯಾವ ಒಂದು ಪಾಸ್ಬುಕ್ಕನ್ನು ತಗೊಂಡು ಹೋಗಿರ್ತೀರೋ ಅದೇ ಒಂದು ಬ್ರಾಂಚ್ಗೆ ಹೋಗ್ಬಿಟ್ಟು ನಿಮ್ಮ ಬ್ರಾಂಚ್ ಮ್ಯಾನೇಜರನ್ನು ಭೇಟಿಯಾಗಿ ಈ ಥರ ನಾವು PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಹಾಕಿದ್ವಿ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು. ಸೊ ಈ ರೀತಿಯಾಗಿ ನಮಗೆ 1 ಲಕ್ಷ ರೂಪಾಯಿ ಲೋನ್ಗೆ ಎಲಿಜಿಬಲ್ ಆಗಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಸಹ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಅವ್ರ ಹತ್ರ ಧೈರ್ಯವಾಗಿ ಮಾತಾಡಿ. ನೀವು ಬ್ಯಾಂಕ್ ಮ್ಯಾನೇಜರ್ ಅವ್ರ ಹತ್ರ ಮಾತ್ರ ಮಾತಾಡಿ, ಬೇರೆಯವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಹಾಗಾಗಿ ಬ್ಯಾಂಕ್ ಮ್ಯಾನೇಜರ್ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ಸೊ ಇಷ್ಟು ಡಾಕ್ಯುಮೆಂಟನ್ನು ಎತ್ಕೊಂಡೋಗಿ ಕೊಡಿ, ಅವರು ನಿಮ್ಗೆ ಏನು ಹೇಳ್ತಾರೋ ಕೇಳಿ. ಬೇರೆ ಏನಾದರೂ ಡಾಕ್ಯುಮೆಂಟ್ ಏನಾದರೂ ಕೇಳಿದ್ರೆ ಆ ಡಾಕ್ಯುಮೆಂಟನ್ನು ನೀವು ರೆಡಿ ಮಾಡಿ ಕೊಡಿ. ಯಾಕಂದರೆ ಉದ್ಯಮ ಅಸೆಟ್ ಸರ್ಟಿಫಿಕೇಟ್ ಇದ್ದರೆ ಲೋನ್ ಕೊಡಲೇಬೇಕಾಗುತ್ತೆ. ಸೊ ಯಾರಿಗೆಲ್ಲ ಈ ಸರ್ಟಿಫಿಕೇಟ್ ಬಂದಿದೆಯೋ ಅಂಥವರೆಲ್ಲ ನೀವು ಇಷ್ಟು ದಾಖಲಾತಿಗಳನ್ನು ತಗೊಂಡು ನಿಮ್ಮ ಬ್ಯಾಂಕ್ ಮ್ಯಾನೇಜರನ್ನು ಭೇಟಿಯಾಗಿ ಅವರು ಏನು ಹೇಳ್ತಾರೋ ಕೇಳಿ. ಇನ್ನು ಬೇರೆ ಏನಾದರೂ ಡಾಕ್ಯುಮೆಂಟ್ ಏನಾದರೂ ಕೇಳಿದ್ರೆ ನನಗೆ ಕಮೆಂಟ್ ಮಾಡಿ. ನಂತರ ನೀವು ಬ್ಯಾಂಕ್ ಮ್ಯಾನೇಜರನ್ನು ಭೇಟಿಯಾದಾಗ ಅವರು ಏನು ನಿಮ್ಗೆ ಹೇಳ್ತಾರೋ ಅದು ಸಹ ನನಗೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಯಾರಿಗೆಲ್ಲ ಉದ್ಯಮ ಅಸೆಟ್ ಸರ್ಟಿಫಿಕೇಟ್ ಬಂದಿದೆಯೋ ಅವರು ಬಂದಿದೆ ಅಂತ ಕಮೆಂಟ್ ಮಾಡಿ, ಬರದೇ ಇರ್ತಕ್ಕಂಥವ್ರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಇಷ್ಟು ದಾಖಲಾತಿಗಳನ್ನು ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಹತ್ರ ಎತ್ಕೊಂಡೋಗಿ ಕೊಡಿ, ಅವರು ಅಪ್ರೂವಲ್ ಮಾಡ್ತಾರೆ, 1 ಲಕ್ಷ ರೂಪಾಯಿ ಲೋನನ್ನು ಕೊಡ್ತಾರೆ. ಸೊ ಇದು ತುಂಬ ಕಡಿಮೆ ಬಡ್ಡಿಯಲ್ಲಿರುತ್ತೆ, ವರ್ಷಕ್ಕೆ 5% ಬಡ್ಡಿ ರೀತಿಯಲ್ಲಿ ನಿಮಗೆ ಲೋನನ್ನು ಕೊಡ್ತಾರೆ, ತುಂಬ ಕಮ್ಮಿ ಬಡ್ಡಿಯಲ್ಲಿ ಲೋನ್ ಕೊಡ್ತಾರೆ. ಇದರಲ್ಲಿ ಕೊಡುವ ಲೋನ್ ಮುಖಾಂತರ ನೀವು ನಿಮ್ಮ ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡ್ಕೋಬಹುದು. ಸೊ ನಿಮ್ಗೇನಾದರೂ PM ವಿಶ್ವಕರ್ಮ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋವನ್ನು ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟು ನಮಗೆ ಬೇಕೇ ಬೇಕು. ಹಾಗಾಗಿ ನಿಮ್ಮ ಸಪೋರ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಸೊ ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.